ಓಕೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಜಸ್ಟ್ ಬಾಕ್ಸಿಂಗ್ ಮುಗಿಸ್ಕೊಂಬಂದೀನಿ. ನಾನು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಾನು ಬೆಂಗ್ಳೂರಿಗೆ ಹೋಗಿರ್ತೀನಿ, ಕೆಲಸ ಮಾಡತ್ತೀನಿ. ನಮ್ಮ ಮಮ್ಮಿ ಟಾರ್ಚರ್ ಮಾಡತ್ತಾರೆ, ನಂಗೆ ಲೈಸೆನ್ಸ್ ಮಾಡಿಸ್ಕೊ, ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊ, ಅದೇನಾರ ಆಗಲಿ. ನಮ್ಮ ಮಮ್ಮಿ ತಲೆ ಒಳಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಬಿಟ್ರೆ ನಂಗೆ ಆಕ್ಸಿಡೆಂಟ್ ಆಗಂಗಿಲ್ಲ. ಅದೇನಾರ ಆಗಲಿ ಫಸ್ಟ್ ನೀನು ಲೈಸೆನ್ಸ್ ಮಾಡ್ಕೊ. ನಾವು ಒಂದು ವೇಳೆ ನಾ ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ ಅಂದ್ರೂ ನಡಿತೈತಿ, ಬಟ್ ನಾನು ಲೈಸೆನ್ಸ್ ಇಟ್ಕೊಂಡು ಗಾಡಿ ಹೊಡಿದ್ರೆ ಸೇಫ್ ಅದು ಅವ್ರ ಪ್ರಕಾರ. ಪೊಲೀಸ್ ಹಿಡಿಬಾರ್ದು ಅವ್ರಿಗೆ. ನಾ ಹೆಲ್ಮೆಟ್ ಹಾಕ್ಕೊಂಡು ಹೊಡೆದಿಲ್ಲ ಅಂದ್ರೂ ನಡಿತೈತಿ, ಬಟ್ ಪೊಲೀಸ್ ಹಿಡಿಬಾರ್ದು. ಇದು ನಮ್ಮ ಮಮ್ಮಿ ಮೈಂಡ್ ಸೆಟ್ ಐತಿ. ಕಾನ್ ಡೂ ಎನಿಥಿಂಗ್. ಅವ್ರು ಒಂಥರ ಪೇರೆಂಟ್ಸ್ ಇನ್ನೋಸೆಂಟ್ ಅನ್ನಿಸ್ತಾರೆ ನನಗೆ. ಸೊ ಈಗ ಬಾಕ್ಸಿಂಗ್ ಮುಗಿಸ್ಕೊಂಬಂದೀನಿ. ನಾನಿರೋದು BTM ಒಳಗೆ. ನಮ್ಮ ಮಾಮ ಮನೆ ಐತಿ KR ಪುರಂ ಪೊಲೀಸ್ ಕ್ವಾರ್ಟರ್ಸ್. ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತೈತಿ ಬೆಂಗಳೂರೊಳಗೆ ಇರೋರ್ಗೆ. ಸೊ ಅಲ್ಲಿಗೆ ಹೋಗ್ಬೇಕು. ನಾನು ಟೈಮಿಂಗ್ 9:45 ಆಗೈತಿ. ನಾ ಆ್ಯಕ್ಚುಲಿ ಈಗ ಹೋಗ್ಬಾರ್ದು, ಆಲ್ರೆಡಿ 9:45 ಆಗೈತಿ ಟೈಮ. ನಾಳೆ ಬೆಳಗ್ಗೆ ಹೋದ್ರೆ ನಾ ಯಾಕೆ ಹೊಂಟೀನಿ ನಮ್ಮ ಮಾಮ ಮನೆಗೆ ಅಂದ್ರೆ, ನಾಳೆ ನಂದು ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಐತಿ. ನಾನು 2 ವೀಲರ್ ಹಾಕೋ ಬದಲಿ ಗೇರ್ದು ಗಾಡಿ ಹಾಕೀನಿ. ಗೇರ್ದು 2 ವೀಲರ್ ಇರ್ತೈತಿಯಲ್ಲ, ಅದು ಲೈಸೆನ್ಸ್ ಮಾಡಿಸ್ಕೊಳತ್ತೀನಿ. ಆ್ಯಂಡ್ ಗೆಸ್ ವಾಟ್, ನನ್ನ ಗೇರ್ ಗಾಡಿ ಹೊಡ್ಯಾಕೆ ಪರ್ಫೆಕ್ಟ್ ಬರೋಂಗಿಲ್ಲ. ಯಾವಾಗೂ ನಾನು ಕಾಲೇಜ್ ಟೈಮ್ ಒಳಗೆ ಟ್ರೈ ಮಾಡೀನಿ, ಬರ್ತಿದ್ದಿ, ಒಬ್ಬಕ್ಕಿ ಹೊಡ್ದೀನಿ. ಬಟ್ ಈಗ ಭಾಳ ದಿನ ಆಗೈತಿ. ಅದು ಹಿಂಗೆ ಸ್ಟಾರ್ಟ್ ಮಾಡಿಬಿಟ್ಲೆ ಮತ್ತೆ ಬಿದ್ದುಬಿಡ್ತೈತಿ. ಫುಲ್ ಹೆದರಿಕೆ ಆಗತ್ತೈತಿ ನಂಗೆ. ಸೊ ಈಗ ಅದಕ್ಕೆ ಗಾಡಿ ಕಲಿಯೋಕ್ಕಂತೇಳಿ ನಾನು ಇವತ್ತೇ ಹೋಗ್ಬೇಕಂತಿದ್ದೆ. ಭಾಳ ಟ್ರಾಫಿಕ್ ಇರ್ತೈತಿ ಇಲ್ಲಿಂದ ಆ ರೋಡ್ ಒಳಗೆ. ಹೋಗ್ಬಾರ್ದು ಅಂದ್ಕೊಂಡೆ, ನಾಳೆ ಬೆಳಗ್ಗೆ ಹೋಗ್ಬೇಕು ಅಂದ್ಕೊಂಡೆ. ಮತ್ತು ಈಗ ನಮ್ಮ ಮಾಮ ಕಾಲ್ ಮಾಡಿ ಅವ್ರು ಜಲ್ದಿ ಕರೀತಾರೆ, 9 ಗಂಟೆಗೆ ಕರೀತಾರೆ ಡ್ರೈವಿಂಗ್ ಲೈಸೆನ್ಸ್ ಮಾಡೋರು. ಇನ್ನು ಯಾವಾಗ ಕಲೀತಿ ಹೀಗೆ ಬಂದ್ರೆ ಕರೆಕ್ಟ್ ಆಗ್ತೈತಿ ಅಂತೇಳಿ ಹೇಳಿದ. ಸೊ ಅದಕ್ಕೆ ಈಗ ನಾನು BTMಲಿಂದ KR ಪುರಮಿಗೆ ಹೊಂಟೀನಿ. ನಂಗೆ ಕರೆಗೂ ಸ್ವಲ್ಪ ಟೆನ್ಷನ್ ಐತಿ, ನಾನು ಹೆಂಗೆ ಹೊಡಿತೀನಿ. ಯಾಕಂದ್ರೆ ನಮ್ಮ ಮಾಮ ಹೇಳೋಣ, ಅಲ್ಲೇ ಏನೋ RTO ಅವ ಕುಂತಿರ್ತಾನಂತ. ನಾವು ಏನಾದ್ರು ಗಾಡಿ ಬಂದು ಬಿತ್ತು, ಲೈಕ್ ನಿಂತ್ವಿ, ಸ್ಟಕ್ ಆದ್ವಿ ಅಂದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರಂತ. ಮತ್ತೊಮ್ಮೆ ರೊಕ್ಕ ಕೊಟ್ಟು ನಾವು ಅಪ್ಲೈ ಮಾಡ್ಬೇಕು ಡ್ರೈವಿಂಗ್ ಲೈಸೆನ್ಸ್. ಸಿ, ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ನಾನು ಗಾಡಿ ಕಲಿತೀನಿ, ಆಮೇಲೆ ಟೆಸ್ಟ್ ಹೆಂಗೆ ಅಟೆಂಡ್ ಮಾಡ್ತೀನಿ ಅಂತೇಳಿ. ಚಲೋ, ಲೆಟ್ಸ್ ಗೋ. ನಾ ಫಸ್ಟ್ ಹಾಕೇನಿ ಲಿಫ್ಟ್ ಒಳಗೆ. ಬೇಡ, ನಾ ಫಸ್ಟ್ ಅಪ್ಪಾಜಿ ಹೋಗ ತೋ ಚಾಕ್ಲೇಟ್ ಇಲ್ಲೈತಿ ನೋಡಿ, ಇದ್ರಾಗ ಐತಿ. ಒಂದು ತಗೋ ಒಳಗಲ್ದು. ತಗೋ ಇಷ್ಟು ತಗೋ. ಇಲ್ಲೈತಿ ನೋಡು. ಅಪ್ಪಾಜಿ ಥ್ಯಾಂಕ್ ಯು ಅನ್ನ. ಡನ್ ಅನ್ನ. ಓಕೆ ಗೈಸ್, ಸೊ ಈಗ ಇಲ್ಲಿ ಬಂದೀನಿ ನಮ್ಮ ಮಾಮ ಮನೆಗೆ. ಊಟ ಆಯಿತು, ಮೇ ಬಿ ಹಾಂ ಈ ಲೈಟಿಂಗ್ ಚಲೋ ಐತಿ. ಬಂದೀನಿ, ಊಟ ಆಯ್ತು. 12:30 ಆಗೈತಿ ಟೈಮ್. ಸೊ ಈಗ ಗಾಡಿ ಪ್ರಾಕ್ಟೀಸ್ ಮಾಡತ್ತೀನಿ ನಾನು. ಕರ್ಕಾರ ಅವನ್ನ ಹೋಗ್ಲಾರ ಕಾಲಾಗಲ್ಲಿ ಬರ್ತಾನ ನಿಂತ್ಕೊಂಡಂತ ಏನು ಸುದ್ದಿವ.
ನೀವು ಮಾಡಂಗ್ ನೋಡಿ ಹಂಗೆ ಬಂದಿದ್ರೆ ಮುಗಿತ ಮುಂದಿನ ತಿಂಗಳು ಬಾ ಅಂತಾರೆ ಒಂದು ತಗೊಳ ಪಟ್ಟ ಓಯ್ ಸೈಕಲ್ ನೋಡೋದು ನಿನಗೆ ಓಕೆ ಗೈಸ್ ಇದೆಲ್ಲ ಎದ್ದು ರೆಡಿ ಆಗಿವು ಈಗ ನನಗಂತೂ ಬರ್ತೈತಿ ಅಲ್ಲಿ ಹೋಗಿ ಏನಾರ ಗಾಡಿ ಕೈ ಕೊಡ್ತಂದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ ಅಷ್ಟೇ ಅಲ್ಲಿ ಹೋದಾಗ ನಾನು ತೋರಿಸ್ತೀನಿ ನಿಮ್ಗೆ ಚಪ್ಪಲ್ ಹಾಕ್ಕೊಂಡೇನಿ ಯಾಕಂದ್ರೆ ಏನೋ ಶೂಸ್ ಹಾಕೊಂಡ್ರೆ ಕಂಫರ್ಟಬಲ್ ಇರಲ್ಲ ಅಂತ ಮುಗೀತು ಗೈಸ್ ನಾನು ನಿಮ್ಗೆ ತೋರಿಸ್ತೀನಿ ಲೈಕ್ ಡ್ರೈವಿಂಗ್ ಟೆಸ್ಟಿಂಗ್ ಹೆಂಗಿರ್ತೈತಿ ಇದೆಲ್ಲ ಫುಲ್ ದೊಡ್ಡ ಗ್ರೌಂಡ್ ಐತಿ ಎಲ್ಲ ಆರ್ ಟಿ ಒ ಆಫೀಸರ್ ಇರ್ತಾರೆ ಅಲ್ಲಿಂದ ಹೋಗಿ ಅಲ್ಲಿ ಹಿಂಗೆ ಜಿಗ್ಜಾಗ್ ಬರಬೇಕು ನಾನು ತೋರಿಸ್ತೇನೆ ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಹಂಗೆ ಹೋಗಿ ಅಲ್ಲಿ ಅವನು ಆಫೀಸರ್ ಕುಂತಿರ್ತಾನೆ ಅವೆಲ್ಲ ಪೋಲ್ ಅಲ್ಲಿಂದ ಹಿಂಗೆ ಎಸ್ ಹಿಂಗೆ ಬರಬೇಕು ಓ ಮೈ ಗಾಡ್ ನಾನು ಅಲ್ಲಿ ಒಂದು 4 ಕಲ್ಲಿಟ್ಟು ಪ್ರಾಕ್ಟೀಸ್ ಮಾಡಿದ್ದೆ ಎಷ್ಟು ತಗೊಂಡು ಅಲ್ಲಿ ಒಂದು ಸ್ವಲ್ಪ ಚಲೋ ಮಾಡಿಲ್ಲ ಆಮೇಲೆ ಎಲ್ಲ ಅಂತ ಬೋರ್ಡ್ ಹಾಕಿರ್ತಾರೆ ಗೊತ್ತಾ ಎಲ್ಲೆಲ್ಲಿ ಬೋರ್ಡ್ ಅಂದ್ರೆ ಪರ್ಫೆಕ್ಟ್ ಡ್ರೈವಿಂಗ್ ಇಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಎಲ್ಲಿ ಬೋರ್ಡ್ರೆ ಗಾಡಿ ಎಷ್ಟು ದೂರ ಇದೆ ಅವ್ರು ಟ್ರೈನ್ ನೋಡ್ತಾರೆ ಆ ಗಾಡಿ ಅವ್ರಿಗೆ ಹಾರ ಹೊಡೆಯಲ್ಲ ಜಾಸ್ತಿ ಅದು ಅವ್ರ ಬಗ್ಗೆ ಇವ್ರು ಬಿದ್ದಿರೋ ಅವ್ರು ತಗೊಬರಲ್ಲ ಇವೆಲ್ಲ ತಪ್ಪು ಆಗ್ತದೆ ಇಷ್ಟ ಅದ ನೋಡ ನಾ ಸಾಲ್ಮನ್ ಎಷ್ಟು ಗ್ರ್ಯಾಬ್ ಎಷ್ಟು ಈಗ ಇಲ್ಲಿ ಹೊರಗೆ ಬಂದು ಕುಂತೀನಿ ನಾನು ನಮ್ಮ ಅಜ್ಜಿ ಟೈಮ್ನ ಸ್ಟೋರಿ 5:12 ಸುಮ್ಮನೆ ಎಲ್ಲ ಹಿಂದಿನ ಸ್ಟೋರೀಸ್ ಮಾತಾಡ್ಕೊಂಡು ಕುಂತೀವಿ ಆಮೇಲೆ ಆಗಲೇ ನಾನು ಒಂದು ಹಳೋ ವಿಡಿಯೋ ಹಾಕಿದ್ದೆಲ್ಲ ಅದು ಎದಕ್ಕಂದ್ರೆ ನಾವು ಅಜ್ಜಿ ಲೈಕ್ ಬೇಜಾರು ಒಳಗೆ ಏನೇನೋ ಹಳೇದು ಬಟ್ ನಮ್ಮ ಫ್ಯಾಮಿಲಿ ಹಿಂಗೆ ಅದೆಲ್ಲ ಮಾತಾಡಕತ್ತಿದ್ರೆ ಅಕ್ಕಿ ಅಳೋದು ನೋಡಿ ನನಗೂ ಅಳು ಬಂತ ನಾ ಸ್ವಲ್ಪ ಹಂಗೆ ಅದೀನಿ ಯಾರು ಅಳೋದು ನೋಡಿದ್ರೆ ನನಗೂ ಅಳು ಬಂದಿತ್ತು ಅಷ್ಟೇ ಆಮೇಲೆ ಇವತ್ತಿನ ಬಾಕ್ಸಿಂಗ್ ಕ್ಲಾಸ್ ನಾನು ಆ್ಯಕ್ಚುಲಿ ಹೋಗ್ಬೇಕಂತಿದ್ದೆ 5:30 ಕ್ಲಾಸಿಗೆ 4 ಗಂಟೆಗೆ ಇಲ್ಲಿಂದ ಬಿಡಬೇಕು ಸೊ 5 o'clock 1 hour ಒಳಗೆ ನಾನು ಪಿ ಜಿ ಹೋಗ್ತೀನಿ ಅಂತ ಅಂದ್ಕೊಂಡೆ ಓಕೆ 5 ಗಂಟೆಗೆ ಬಿಟ್ರೆ ಅದಂತ ಇಲ್ಲಿ ಬಂದೆ ಇಲ್ಲಿ ಕುಂತಾದ್ಮೇಲೆ ನನಗೆ ಹೋಗಕ್ಕೆ ಮನಸ್ಸೇ ಇಲ್ಲ ಬಿಡಿ ಇವತ್ತು ಒಂದು ದಿವಸ ಹೋದ್ರೆ ಹೋಗಿ ಅದ್ರ ತಾಯಿನೂ ಬಂತು ನೋಡಿ